ಈ ಕಪಲ್ಸಿಗೆಲ್ಲ ಹೇಳ್ ಮಾಡಿಸಿದ ಜಾಗ ಇದು. ನಾವು ಸಿಂಗಲ್ಸ್ ಬಂದ್ರು ಆದ್ರೂ ಎಂಜಾಯ್ ಮಾಡ್ತಾ ಇದೀವಿ. ಟೈಗರ್ ಏನಾದ್ರು ತಿನ್ನಕಾದ್ರೆ ಏನ್ ಮಾಡ್ತೀಯಾ? ನನ್ನ ದುರಾದೃಷ್ಟ ಇಲ್ಲೇ ಬಂದು ಸಾಯ್ಬೇಕು. ನಾವು ಬೇರೆ ದೇಶಕ್ಕೆ ಬರ್ತೀವಲ್ಲ, ಅವಾಗ ಇರೋ ಬರೋರೆಲ್ಲ ನೋಡಿ 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 ನಾವು ಯಾಕೆ ಈ ಥರ ಕರ್ರ ಕೊಟ್ಟಿದ್ದೀವಪ್ಪ ಅಂತ ಅನ್ಸುತ್ತೆ. ಕರ್ರಕ್ಕಿದ್ರು ನನ್ನ ಮನಸ್ಸು ಬೆಳ್ಳಕ್ಕೆ ಚೆನ್ನಾಗಿದೆ. ಈ ಥೈಲ್ಯಾಂಡಲ್ಲಿ ಎಷ್ಟು ಹಾರ್ಶ್ ಗೊತ್ತಾ ಪೀಪಲ್ ಎಲ್ಲ, ಅದು ಪಟ್ಟಂತ ಮುಖಕ್ಕೆ ಹೊಡೆದಂಗೆ ಹೇಳ್ತಾರೆ. ಈ ರೋಸ್ ಕೊಡಬೇಕು ಒಂದು ಮಕ್ಕ ಕೊಡ್ದಂಗೆ ಹೇಳಿದ್ರೆ ಏನು ಮಾಡಿ ಸ್ನಾನ ಮಾಡ್ತಾರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಥೈಲ್ಯಾಂಡ್ ಸೀರೀಸಿಗೆ ಸುಸ್ವಾಗತ. ಇವತ್ತು ಡೇ 3. ನಾವು ಪಟಾಯಾಯಿಂದ ಚೆಕ್ಔಟ್ ಮಾಡಿ ಸೀದಾ ಬ್ಯಾಂಕಾಕಿಗೆ ಬಂದಿದ್ದೀವಿ. ಟೈಗರ್ ಸಿಂಬಲ್ ಇದೆ, ಇದಿಲ್ಲ ಅಂತಂದರೆ ನಮಗೆ ಬಿಡಲ್ವಾ ವಾಪಸ್ಸು? ಹೊರಡ ಹೋಗಿ ಬಿಡಲ್ವಾ? ಇಲ್ಲಿ ಹಾಕ್ತೀನಿ, ಇಲ್ಲಿ ಹಾಕಲ್ಲ ಇಲ್ಲಿ. ಇವಾಗ ಟೈಗರ್ನ ಮುಟ್ಟಕ್ಕೆಲ್ಲ ಬಿಡ್ತಾರಾ ನಿಜವಾಗ್ಲೂ? ಅಲ್ಲ, ನಾವೆಲ್ಲ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾ? ಓಕೆ, ನಾನು ತುಂಬ ರೀಲ್ಸಲ್ಲೆಲ್ಲ ನೋಡಿದ್ದೆ ಗೈಸ್, ಟೈಗರ್ ಜೊತೆ ಆಮೇಲೆ ಮೊಸಳೆ ಜೊತೆ ಎಲ್ಲ. ಸೊ ನೋಡೋಣ ಹೇಗಿರುತ್ತೆ ಅಂತ. ಇದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಫಾರ್ ದ ಫಸ್ಟ್ ಟೈಮ್ ನಾನು ಅದನ್ನ ಫೀಲ್ ಮಾಡ್ತಾ ಇರೋದು. ಇನ್ನೂ ಫೀಲ್ ಮಾಡಿಲ್ಲ, ಎಕ್ಸೈಟೆಡ್ ಇದ್ದೀನಿ. ಸೊ ಇದಕ್ಕೆ ಎಂಟ್ರೆನ್ಸ್ ಫೀಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ನೋಡ್ಕೋಬೇಕು. ನಮಗೆ ಆ ಚಿಂತೆ ಇಲ್ಲ, ಬಿಕಾಸ್ ಸಾಯಿ ಶುಭ್ ಟೂರ್ಸ್ ಅವ್ರು ನೋಡ್ಕೊತಾರೆ. ನಾವೇನಿದ್ರು ಆರಾಮಾಗಿ ಹೋಗೋದು. ಇದು ಎಂಟ್ರೆನ್ಸ್ ಗೈಸ್. ಟೈಗರ್ ಏನಾದ್ರು ತಿನ್ನಕಾದ್ರೆ ಏನು ಮಾಡ್ತೀಯಾ? ತಿನ್ನಲಿ ಅಂತ ಅಷ್ಟೇ, ಸತ್ತೋಗಿರ್ತೀನಿ. ನಾನು ಟೈಗರಿಗಾರು ಫುಡ್ ಆಗಿ ಒಳ್ಳೆ ಕೆಲಸ ಮಾಡಿದ್ದೀನಲ್ಲ ಟೈಗರ್ ಅಂತ. ನೀನು ಪಾಸಿಟಿವ್ ಆಯ್ತಾ, ನನ್ನ ನೆಗೆಟಿವ್. ನನ್ನ ದುರಾದೃಷ್ಟ ಇಲ್ಲೇ ಬಂದು ಸಾಯ್ಬೇಕು. ಗೈಸ್ ಅಲ್ಲಿ ನೋಡಿ, ಲಯನ್ ಕಾಣ್ತಾ ಇದೆಯಾ? ಹಿಂಗೆ ಮಲ್ಕೊಂಡಿದ್ಯಾ ನೋಡಿ ಇಲ್ಲಿ. ಯಪ್ಪ, ವೈಟ್ ಇದೆ ಫುಲ್ಲು. ಫೋಟೋ ವಿತ್ ಲಯನ್ ಟೈಗರ್ ಟಾಪಿಯಾ ಅಂತೆ. ವಾಕ್ ವಿತ್ ಲಯನ್ ಟೈಗರ್ ಟಾಪಿಯಾ. ಓಕೆ, ನಾವು ನಡ್ಕೊಂಡು ಹೋಗ್ಬೋದು ಕಣೆ. ಅದಕ್ಕೆಲ್ಲ ಎಕ್ಸ್ಟ್ರಾ ಪೇನಾ? ಇದಾಯ್ತು ಗೈಸ್. ಶೂ ಜೋಪಾನ ಗೊಂಬೆ ಥರ ಕೂತಿದೆ. ಅಯ್ಯೋ ದೇವ್ರೆ. ಸೈಡ್ ಪ್ಲೀಸ್. ಇಷ್ಟೇ ಗೈಸ್, ಜಾಸ್ತಿ ಅವ್ರು ತೋರ್ಸೋಕ್ಕೆ ಬಿಡಲಿಲ್ಲ. ಫೋಟೋ ವಿಡಿಯೋ ಒಳಗಡೆನೇ ಬಿಡಲಿಲ್ಲ. ನಾವು ಎಷ್ಟು ಕ್ಯಾಪ್ಚರ್ ಮಾಡಿದ್ದೀವಿ ಅಷ್ಟೇ. ಬಟ್ ಚೆನ್ನಾಗಿತ್ತು, ಬಟ್ ಸಪ್ಪು ಕೂತಿತ್ತು ಅಲ್ಲ. ಹೌದು, ಚೆನ್ನಾಗಿತ್ತು. ಒಂಥರ ಭಯ ಆಗ್ತಿತ್ತು. ಆಮೇಲೆ ಅಯ್ಯೋ ಎಷ್ಟು ಸಾಫ್ಟ್ ಆಗಿತ್ತಲ್ಲ ಅಕ್ಷಯ್ ಅದು. ಇಷ್ಟೇನಾ ನಾವು ನೋಡೋದು? ಹಾಂ, ನಿಮಗೆ ಒಂದಿಷ್ಟು ಟೈಗರ್ ತೋರಿಸ್ತೀನಿ ಬನ್ನಿ ಗೈಸ್. ಹೆಂಗೆ ಕೂತಿದೆ ಗೊತ್ತಾ? ಇಲ್ಲಿ ಕ್ರೇಜಿಯಾಗಿ ಕೂತಿದೆ. ಬಾ, ಮತ್ತೆ ಏನು ಕರಿ. ಏನು ಸೈಜ್ ಇದೆ ನೋಡಿ, ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಟೈಗರ್ ಬೇಬಿನ ಎತ್ಕೋಬೋದಂತೆ. 150 ಬಾಟ್ ಕೊಡ್ಬೇಕಂತೆ. ಮಕ್ಕಳ ಥರ ಬೆಡ್ ಹಾಕಿರೋದು. ಇವೆಲ್ಲ ಕ್ಯಾಟ್ ಜಾತಿಗೆ ಸೇರಿತ್ತಾನೆ. ಅದಕ್ಕೆ ಮ್ಯಾವ್ ಬಂದಿದ್ದು ನಾನು. ಬಟ್ ತುಂಬ ರೇಟ್ ಜಾಸ್ತಿ. ಒಂದೊಂದು ಶೋಗೆ 600 ಬಟ್ 1000 ಬಟ್ ಇದೆ. ಅಂದರೆ ಇಂಡಿಯನ್ ಕರೆನ್ಸಿಲಿ 1000 ರೂಪೀಸ್, 1500, ಜಸ್ಟ್ 5 ಮಿನಿಟ್ಸ್ ಅಷ್ಟೇ. ಓಕೆನಾ? ಇಲ್ಲಿ ಇದು ಜಸ್ಟ್ ಫೋಟೋ ತೆಗೊಳ್ಳೋಕ್ಕೆ 100 ಬಟ್ ಅಂದರೆ 350 ರೂಪೀಸ್ ಆಗುತ್ತೆ. ಹೇಗೆ ನೋಡಿ, ಇಲ್ಲೇ ಇದೆಯಲ್ಲೇ ಬೇವ್ ಸ್ನೇಕ್, ಇಲ್ಲೇ ಮಲ್ಕೊಂಡಿದೆ. ಅಲ್ಲಿ ನೋಡಿಲಿ, ಯಪ್ಪ ಚೇತು, ಇಲ್ಲಿ ಕಲರ್ ನೋಡಿಲಿ. ಚೇತು ಇಲ್ಲಿ ಕಲರ್ ನೋಡಿಲಿ. ಬೇಡಪ್ಪ, ಏನಾದರೂ ಇನ್ಫೆಕ್ಷನ್ ಆಗುತ್ತೆ, ಏನಾದರೂ ನಾವು ಮುಟ್ಟಿದ್ರೆ ಅನ್ಸುತ್ತೆ ಅಲ್ಲ. ಸ್ಕಿನ್ನಿಗೆ ಆಗಲ್ಲ ಅಲ್ಲ. ನೋ ಓಕೆ. ಬಾಲ್ ಪೈಥಾನ್. ಓಕೆ, ಪಾಯ್ಸನ್ ಎಲ್ಲ ತೆಗ್ದುಬಿಟ್ಟೆ ಇಲ್ಲಿ ಇಟ್ಟಿರೋದು. ತೆಗ್ದಿಡ್ತಾರೆ. ಹೌದು. ಎಲ್ಲಿ ಕಾಣ್ತೇನೆ ನಿನ್ನ ಕಣ್ಣು? ಚಿಕ್ಕದು
ನಿನ್ನ ಥರನೇ. ಇಲ್ಲಿ ನ್ಯಾಷನಲ್ ಕ್ರೊಕೊಡೈಲ, ನ್ಯಾಷನಲ್ ಅನಿಮಲ್ ಸಾಯಿಸ್ತಾರೆ ಇವ್ರು. ಮತ್ತೆ ನಿಜವಾದದ್ದು ಮಂಗ, ಖಂಡಿತ ನಿಜವಾದ ಈ ಥರ ಮಾಡಿ ಇಟ್ಟಿರೋದು ಕಪ್ರಿ. ನಾನೇನೋ ಪ್ಲಾಸ್ಟಿಕ್ ಫೇಕ್ ಅನ್ಕೊಂಡೆ, ಇಷ್ಟೊಂದು ಹಿಂಗಿದೆ. ಮತ್ತೆ ರಿಯಲ್ ಅದು, ಅದಕ್ಕೆ ಅಷ್ಟು ಗಟ್ಟಿ ಇರೋದು ಮಂಗ. ಫಿಶ್, ಚಿಕ್ಕ ಚಿಕ್ಕ ಫಿಶ್. ಚೇತುವಿನ ಫ್ರೆಂಡ್ ಗೈಸ್ ಇದು. ಬ್ಯಾಟ್ಮ್ಯಾನ್ ಮೈ ಡಿಯರೆಸ್ಟ್ ಫ್ರೆಂಡ್. ಬಾಕ್ಸ್ ಕೊಡೋದಿಗೆ ಕ್ಲಿಕ್. ಹಲೋ. ಊಟ ಮಾಡ್ಬೇಕಾರೆಲ್ಲ ಆಗಾಗ ಹುಲಿ ಬರ್ತಾ ಇತ್ತು, ಅದನ್ನ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಕ್ರೇಜಿ ಇತ್ತು ಈ ಎಕ್ಸ್ಪೀರಿಯನ್ಸ್. ಕ್ರೇಜಿ. ಎಂಥ ಒಳ್ಳೆ ವ್ಯೂ ಗೊತ್ತಾ. ಇಲ್ಲಿ ಪಾನಿಪುರಿ ಕೊಡ್ತಾರೆ, ನಾವು ತಿನ್ನೋದು 1-2 ಪಾನಿಪುರಿ. ಪಾನಿಪುರಿ ಸಕ್ಕರ. ಆವಾಗಲೇ ಸ್ನಾನ ಮಾಡ್ತು. ಆ್ಯಕ್ಚುಲಿ ಟೇಸ್ಟ್ ಸಕ್ಕತ್ತಾಗಿದೆ ಗೈಸ್. ನಾನು ಫಸ್ಟು ಇನ್ನೊಂದು ಕೊಡಿ ಒಟ್ಟಿಗೆ. ಆಯ್ತು ಬಟ್ಟಿಗೆ. ಸದ್ಯ ನಂಗೆ ಗಂಟಲು ನೋವು ಬಂದಿಲ್ಲ. ಪ್ಲೀಸ್ ಹೇಳ್ಬೇಡ. ಹಾಂ ಸರಿ. Cheers. ನೋಡಿ ಗೈಸ್, ಸ್ನಾನ ಮಾಡ್ತಾ ಇದ್ದಾರೆ. ಹೌ ಕ್ಯೂಟ್. ಸೊ ಇವಾಗ ನೈಟ್ ಕ್ರೂಸ್ ಇದೆ, ಅದಕ್ಕೆ ನಾನು ನಿಜವಾಗ್ಲೂ ರೆಡಿ ಆಗಲ್ಲ. ಯಾಕಂದರೆ ಬಂದಾಗಿಂದ 2 ದಿನದಲ್ಲೇ ನಾನು ಇರೋಬರ ಡ್ರೆಸ್ಸೆಲ್ಲ ಹಾಕ್ಕೊಂಡು ಉಜ್ಜಾಡ್ಬಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ, ಅದಕ್ಕೋಸ್ಕರ ಡೇ 1 ಅಂದರೆ ಡೇ 3 ಇದೊಂದೇ ಔಟ್ಫಿಟ್ ಗೈಸ್. ಆ್ಯಂಡ್ ಲಗೇಜಸ್ ಎಲ್ಲ ಇಲ್ಲೇ ಇದೆ. ಸಿಟಿ ಮಧ್ಯದಲ್ಲಿ ಹೋಟೆಲ್ ಬುಕ್ ಮಾಡಿದ್ದಾರೆ. ಸೊ ನೋಡೋಣ ವ್ಯೂ ಹೇಗಿದೆ ಅಂತ. ಯಾ ರೂಮ್ ಟೂರ್ ಕೊಡ್ತೀವಿ ಗೈಸ್. ಆ್ಯಂಡ್ ನಾವು ಆರಾಮಾಗಿ ಇಲ್ಲಿ ಕೂತಿದ್ದೀವಿ. ಪಾಪ ಅಶೋಕ್ ಅವರು ಅಲ್ಲಿ ಹೋಗಿ ಕೇಳಿ ತಲೆ ಕೆಡ್ಸ್ಕೊಂಡು ವಿಚಾರಿಸ್ತಾ ಇದ್ದಾರೆ. ಸ್ವಲ್ಪ ಕರ್ರಕ್ಕಿದೆ ಅಷ್ಟೇ. ಏನಂದ ಇನ್ನೊಂದ್ಸತಿ ಹೇಳು. ಸ್ವಲ್ಪ ಕರ್ರಕ್ಕಿದೆಯಾ ಅಷ್ಟೇ. ಚೆನ್ನಾಗಿ ಕಾಣ್ತಿದ್ಯಾ, ಸ್ವಲ್ಪ ಒಂಚೂರು ಡಿಮ್ಮು. ಏನಾದರೂ ನೀನು ವೈಟ್ ಇದ್ದಿದ್ರೆ ನೀನು ಇಲ್ಲಿರ್ತಿರ್ಲಿಲ್ಲ. ಗೈಸ್ ಇಬ್ರಲ್ಲಿ ಯಾರು ಬೆಳ್ಳಿಗಿರೋದು ನೀವೇ ಹೇಳಿ. ನಾನೇ ಹೇಳಿ ಅಕ್ಷರ. ನಾಳೆ ಅಂತೆ. ನಾನು ಅಂದಿದ್ದು ನಾಳೆ ಅನ್ನ ಅಕ್ಷರ. ಯಾವಾಗ ಗೊತ್ತಾ ಹೈಲೈಟ್ ಆಗೋದು, ನಾವು ಬೇರೆ ದೇಶಕ್ಕೆ ಬರ್ತೀವಲ್ಲ ಅವಾಗ ಬರೋರೆಲ್ಲ ನೋಡಿ 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 ನಾವು ಯಾಕೆ ಈ ಥರ ಕರ್ರ ಕೊಟ್ಟಿದ್ದೀವಪ್ಪ ಅಂತ ಅನಿಸುತ್ತೆ ಅಷ್ಟೇ. ಭೂಮಿಕಾ ಬೀಯಿಂಗ್ ರೇಸಿಸ್ಟ್. ನಾನು ಕರ್ರಕ್ಕಿದ್ರು ನನ್ನ ಮನಸ್ಸು ಬೆಳ್ಳಕ್ಕೆ ಚೆನ್ನಾಗಿದೆ. ಡೇರು ಇವಾಗ ಅಲ್ಲಿ ಲಗೇಜ್ ಇಟ್ಕೊಂಡಿದ್ದಾರಲ್ಲ, ಅವ್ರಿಗೆ ಹೋಗಿ ರೋಸ್ ಕೊಡಬೇಕು. ಒಂದು 2 ಕೊಡ್ತೀಯಾ? ಥ್ಯಾಂಕ್ ಯು ಫಾರ್ ಬೀಯಿಂಗ್ ಕೈಂಡ್ ಆ್ಯಂಡ್ ಹೆಲ್ಪ್ಫುಲ್ ಟು ಅಸ್ ಅಂತ ಕೊಟ್ಕೊಳ್ಬೇಕು. ಜಸ್ಟ್ 1 ರೋಸ್. ನನ್ನ ಮಕ್ಕ ಕೊಡ್ದಂಗೆ ಹೇಳಿದ್ರೆ ಏನು ಮಾಡಿ. ನೋಡೋಣ. ಬಿಟ್ಟಿದ್ದು ಡೇರು. ಅವನು ಮುರ್ಖನ ಅಥವಾ ವಿಯಟ್ನಾಂ ಥರ ಸ್ವೀಟ್ ಪೀಪಲ್. ವಿಯಟ್ನಾಂ ಥರ ಸ್ವೀಟ್ ಪೀಪಲ್ ಇಲ್ಲ ಇಲ್ಲಿ. ಆ್ಯಕ್ಚುಲಿ ಥೈಲ್ಯಾಂಡಲ್ಲಿ ಎಷ್ಟು ಹಾರ್ಶ್ ಗೊತ್ತಾ ಪೀಪಲ್ ಎಲ್ಲ. ವಿಯಟ್ನಾಮಲ್ಲಿ ಅಷ್ಟು ಕೈಂಡಾಗಿದ್ರು ಗೈಸ್. ಇಲ್ಲಂತೂ ಪಟ್ಟಂತ ಮುಖಕ್ಕೆ ಹೊಡೆದಂಗೆ ಹೇಳ್ತಾರೆ. ಅಲ್ಲಿ ಇಬ್ಬರಿದ್ದಾರೆ, ಒಬ್ಬಂಗೆ ಬೇಜಾರು. ಕೊಡು, ಇದನ್ನು ಕೊಡೆ. ಬೇಡ ಒಬ್ರು. ಹೋಗಿ. ನಿಂಗೆ ಯಾರು ಇಷ್ಟ ಅಲ್ಲಿ? ಇಬ್ಬರು. ಖಂಡಿತ ಇಬ್ಬರು ಇಷ್ಟ ಇಲ್ಲ ನನಗೆ. ಡೇರ್ ಅಷ್ಟೇ. ಡೇರ್ ಆಗಿ ನೀನು ಇಂಡಿಯಾದಲ್ಲೆಲ್ಲ ಡೇರ್ ವರ್ಕ್ ಆಗುತ್ತೆ ಕಣೆ, ಇಲ್ಲಿ ಹೆಂಗೆ ವರ್ಕ್ ಆಗುತ್ತೆ. ಫ್ಲಾಪ್ ಆಯಿತು. ನೆವರ್.
ಲಾಸ್ಟಿಗೂ ಚೇತನ ರೋಸ್ ಕೊಡಲಿಲ್ಲ ಗೈಸ್ ಆ ಹುಡುಗಂಗೆ, ಅವಳು ಫ್ಲಾಪ್ ಆಗಿದ್ದಾಳೆ. ಸೊ ಇವಾಗ ನಾವು ಲಗೇಜ್ ಎಲ್ಲ ಇಲ್ಲೇ ಇಟ್ಬಿಟ್ಟು ಬಂದು ಚೆಕ್ ಇನ್ ಮಾಡಬೇಕು. ಸೊ ರೂಮ್ ಎಲ್ಲ ಫಿಲ್ ಆಗಿದೆ, ಐ ಮೀನ್ ಕ್ಲೀನ್ ಮಾಡ್ತಾ ಇದ್ದಾರೆ ಗೈಸ್, ಅಷ್ಟೇ. ಲೇಟ್ ಆಗುತ್ತೆ ಮತ್ತು ಕ್ರೂಸಿಗೆ, ಅದಕ್ಕೆ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ನನ್ನ ನೇಮ್ ಇಟ್ಕೊಂಡಿದ್ದಾರೆ. ಸ್ವಲ್ಪ ನಗಾಡ್ತಿದ್ದಾಳೆ. ನಾನು ಚಲೋ ಅಂತ ಅಂದೆ ಅವರಿಗೆ. ಇದೇ ಲಾಸ್ಟ್ ಗೈಸ್, ನಾನು ಬರ್ತಾ ಇಲ್ಲ ಬ್ಲಾಗಿಗೆ ಸದ್ಯ. ಗೈಸ್ ಇದೇ ಲಾಸ್ಟು, ನಾನು ನೆಕ್ಸ್ಟಿಂದ ಬ್ಲಾಗಿಗೆ ಬರ್ತಾ ಇಲ್ಲ, ಭೂಮಿಕನ್ ಬ್ಲಾಗಿಗೆ. ಇಫ್ ಯು ಮಿಸ್ ಮೀ ಪ್ಲೀಸ್ ವಾಚ್ ಮೀ ಆನ್ ಇನ್ಸ್ಟಾಗ್ರಾಮ್. ಥ್ಯಾಂಕ್ ಯು, ಬಾಯ್. ಗೆಟ್ ಲಾಸ್ಟ್. ನನ್ನ ಮ್ಯಾಟ್ರ್ ಗೊತ್ತಾ ನಿಮಗೆ? ಏನು? ನೀವು ಭೂಮಿಕಾ ಬಸವರಾಜ್ ಅಂತಲೇ ಗೊತ್ತಿರಲಿಲ್ಲ ಅವಳಿಗೆ, ಅದಕ್ಕೆ ಸುಮ್ಮನೆ ಕೂತಿದ್ಲು. ಓ ನಾನು ಗೊತ್ತಾಗ್ಲಿಲ್ವಂತ. ಇಲ್ಲಿ ನೋಡಿ, ಪಿಂಕ್ ಕಲರು, ಅದು ನಮಗಲ್ಲ. ಟ್ಯಾಕ್ಸಿ ಕಂಡ್ರೋ ಇಲ್ಲೆಲ್ಲ. ಗರ್ಲ್ ಟ್ಯಾಕ್ಸಿ. ಓ ಲೇಡಿ ಡ್ರೈವರು, ಕ್ರೇಜಿ ಗರ್ಲ್, ಕ್ರೇಜಿ. ಹೇ ಸೂಪರ್. ದೊಡ್ಡ ಲೈನ್ ಇದೆ ನೋಡಿ, ಯಪ್ಪ. ಇದೇ ಕ್ರೂಸ್, ಅದು ಒಳಗಡೆನೆ ಹೋಗಬೇಕು. ಬಟ್ ಯಪ್ಪ ಚೇತನ ವಿಭಾಧ್ವಜ. ನಾವು ಮಾಲಲ್ಲಿ ಒಂದಿಷ್ಟು ಬಟ್ಟೆ ತಗೊಂಡ್ವಿ ಅಷ್ಟೇ ಗೈಸ್. ಇವಾಗ ನಾವು ಇದಕ್ಕೆ ಬಂದಿದ್ದೀವಿ. ಬಟ್ ತುಂಬ ಚೆನ್ನಾಗಿ ಕನ್ನಡದವ್ರಿದ್ದಾರೆ ಇಲ್ಲಿ. ನಾನು ಕನ್ನಡ ಕೇಳಿಸ್ಕೊಂಡೆ. ಹೋಗಿ ಬ್ಯಾಟಿಂಗ್ ಮಾಡೋದು, ತುಂಬ ಸುಸ್ತಾಗಿದೆ, ಹೊಟ್ಟೆ ಸುಸ್ತಾ ಇದೆ. ಚೆನ್ನಾಗಿ ಊಟ ಕೊಡ್ತಾರೆ. ಐ ಡೋಂಟ್ ನೋ ಬೇರೆ ಏನು ಇಟ್ಟಿದ್ದಾರೆ ಅಂತ, ಬಟ್ ಮೇಯ್ನಾಗಿ ತುಂಬ ಹೊಟ್ಟೆ ಹಸ್ತಿದೆ, ತಿನ್ನಬೇಕು. ಟಿಕೆಟ್ ಇಷ್ಟು ಏನೋ ಕೊಡ್ತಾ ಇದ್ದಾರೆ. ಹ್ಯಾಂಡ್ ವಾಶ್ ಏನು ಸಖತ್ತಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ ಗೈಸ್. ಆಲ್ ಸೆಟ್ ಸೂಪರ್ ಆಗಿದೆ. ಶೇಡ್ ಗೈಸ್, ಹೊಟ್ಟೆ ವ್ಯೂ. ಇಂಥ ಜಾಗದಲ್ಲಿ ನೈಟ್ ಡಿನ್ನರ್ ಮಾಡ್ತಾ ಇದ್ದೀವಿ. ಸಕ್ಕತ್ತಾಗಿದೆ ಎಲ್ಲದೂ. ಆ್ಯಂಡ್ ವ್ಯೂ ಮಾತ್ರ ಆ್ಯಕ್ಚುಲಿ ಸೂಪರ್ ಆಗಿದೆ. ಈ ಕಪಲ್ಸಿಗೆಲ್ಲ ಹೇಳಿ ಮಾಡಿಸಿದ ಜಾಗ ಇದು. ಆ್ಯಕ್ಚುಲಿ ನಾವು ಸಿಂಗಲ್ಸ್ ಬಂದರೂ ಆದರೂ ಎಂಜಾಯ್ ಮಾಡ್ತಾ ಇದ್ದೀವಿ ಗೈಸ್. ಅವರೆಲ್ಲ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಇವಾಗ ನಾನು ಮತ್ತು ಚೇತನ ಬ್ಯಾಟಿಂಗ್ ಮಾಡಬೇಕು. ಆ್ಯಂಡ್ ಅಷ್ಟೇ ಗೈಸ್, ಇಷ್ಟೇ ನಮ್ಮ ಊಟ ಇವತ್ತಿನ ಡಿನ್ನರ್. ಬಿರಿಯಾನಿ ಇದೆ. ಆ ಕಡೆ ಇಂಡಿಯಾದವ್ರು ಇರೋದು. ಅವ್ರು ಆಚೆ ಬಂದಿದ್ದು ನೋಡಿದೆ ನಾನು. ಓ ಮೈ ಗಾಡ್, ಸಕ್ಕತ್ತಾಗಿದೆ ಅಲ್ಲ. ಇದು ವಾಶ್ರೂಮ್ ಗೈಸ್, ಬಾತ್ ಟಬ್ ಎಲ್ಲ ಇದೆ. ಯಾಕೆ ಮಾಡ್ತೀಯ? ನೈಸ್. ಓಕೆ, ಸಿಟಿ ವ್ಯೂ ಇದೆ. ಇದನ್ನ ಎತ್ತಂಗೆ ಮಾಡಿಸ್ಬೇಕು ನಾವು. ಅದು ಆ್ಯಕ್ಚುಲಿ ಬೇಡ, ನಮಗೆ ಓಡಾಡೋಕ್ಕೆ ಲಗೇಜ್ ಇಟ್ಕೊಳಕ್ಕೆ ಆದೇ ಇಲ್ಲ. ಚೆನ್ನಾಗಿದೆ ಅಲ್ಲ ಸಿಟಿ. ಏನು ಕಾಣಿಸ್ತೈತಂತ ಅವಳಿಗೆ? ಏನು ಕಾಣಿಸ್ತಿಲ್ಲ, ಬೆಳಿಗ್ಗೆ ಕಾಣಿಸುತ್ತೆ. ಐ ಮೀನ್ ಬೆಳಗ್ಗೆ ಸಿ ವ್ಯೂ ಕಾಣುತ್ತೆ. ಭೂಮಿ ನೋ ಸ್ಮೋಕಿಂಗ್. ಹೌದು. ಏ ಇಲ್ಲಿ ಜಿಯೋ ಮಿಸ್ ಭೂಮಿಕಾ ಬಸವರಾಜಪ್ಪ. A warm welcome. A very warm welcome to NH Bangkok. ಗೈಸ್, ಇದೆ ನಮ್ಮ ರೂಮ್ ಟೂರ್. ಚೆನ್ನಾಗಿದೆ ಅಲ್ಲ, ಒಂಥರ ವಿಂಟೇಜ್ ಲುಕ್. ಇಲ್ಲಿ ನೋಡಿ, ಇದು ವಾರ್ಡ್ರೋಬ್ ಬಂದಿತ್ತು. ನೈಸ್. ಓಪನ್ ಕರೋ.
ವಿಂಟೇಜ್ ಥರದ್ದು ಸಕ್ಕತ್ತಾಗಿದೆ. Nice. There are only 2 bathrooms. One is for me, one is for Akshara. If you want, you can call reception. We are not going to let you use that. ನೆಕ್ಸ್ಟ್ Hey, there is a speaker there. ನೆಕ್ಸ್ಟ್ 3 ದಿನ ನಮ್ದಿದೆ ಗೈಸ್ ಮನೆ. ಎಷ್ಟು ಹಾಳು ಮಾಡ್ಕೊತೀವೋ ಏನೋ, ನಾಳೆಗೆ ಫುಲ್ ವಿಚಿತ್ರ ಆಗುತ್ತೆ. ಇಟ್ಸ್ ಓಕೆ. ಯಾಕೆ ನಾಳೆ ವಿಚಿತ್ರ ಆಗುತ್ತೆ? ಎಲ್ಲ ಓಪನ್ ಮಾಡಿ. We people are very clean. ನೀವಿಬ್ರು Yes. ನಾನು ಕ್ಲೀನೆ. ಗಲೀಜಾಗೋದು ನಿನ್ನಿಂದಾನೆ. ಸರಿ. ಗೊತ್ತಲ್ಲ ನೀವೇನು ಕೊಡ್ತಿದ್ದೀರೋದು. ಕ್ರೇಜಿ ಇತ್ತು ಗೈಸ್ ಎಕ್ಸ್ಪೀರಿಯನ್ಸ್ ಕ್ರೂಸಲ್ಲಿ. ತುಂಬ ಜನ ಕನ್ನಡದವ್ರಿದ್ರು, ಚೆನ್ನಾಗಿ ಮಾತಾಡ್ಸಿದ್ರು, ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಸೊ ಸಖತ್ ಎಂಜಾಯ್ ಮಾಡಿದ್ವಿ ನಾವು 4 ಜನನು. ಆ್ಯಂಡ್ ಇವಾಗ ನಾವು ರೆಸ್ಟ್ ಮಾಡಬೇಕು. ಪ್ಲೀಸ್, ಇವಾಗ ರೆಸ್ಟ್ ಮಾಡಬೇಕು. ನಾಳೆ ಬೆಳಿಗ್ಗೆ 8 ಗಂಟೆಗೆ ಎಲ್ಲ ತಿಂಡಿ ತಿಂದ್ಕೊಂಡು ನಾವು ರೆಡಿ ಇರಬೇಕಂತ, ಇಲ್ಲಾಂದರೆ ಶೋ ಮಿಸ್ ಆಗುತ್ತೆ ಅಂತ ಅಶೋಕ್ ಅವ್ರು ಹೇಳಿ ಮಲ್ಕೊಳಕ್ಕೆ ಹೋಗಿದ್ದಾರೆ. ನೋಡೋಣ ನಾಳೆ ಎಷ್ಟು ಗಂಟೆಗೆ ತೊಳ್ತೀವಿ ಅಂತ. ಅದು ಪ್ರಾಬ್ಲಮ್ ಏನು ಅಂದರೆ ನಮ್ಮ 3 ಜನನೂ ಹುಡುಗಿರಲ್ವಾ, ಸೊ ಟೈಮ್ ಹಿಡಿಯುತ್ತೆ. ಅದು ಬೇಕಾ ಇದು ಬೇಕಾ ಅಥವಾ ಜ್ಯುವೆಲ್ಸು ಅಥವಾ ಹೇರು ಸೆಟ್ ಮಾಡ್ಕೊಳ್ಳೋಕ್ಕೆ ಅಷ್ಟಾಗುತ್ತೆ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಥೈಲ್ಯಾಂಡ್ ಸೀರೀಸು ಅಪ್ಲೋಡ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಲವ್ ಯು ಆಲ್. ಗುಡ್ ನೈಟ್.